ನಮಸ್ಕಾರ ಕರ್ನಾಟಕ. ಈ ಒಂದು ವಿಶೇಷ ಸಂಚಿಕೆಗೆ ತಮ್ಮಲ್ಲಿ ಎಲ್ಲರಿಗೂ ಸ್ವಾಗತಿಸ್ತೇನೆ. ಏನಾಗಿದೆ ಅಂದರೆ, ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಹಣದ ವ್ಯವಹಾರ ಬಹಳ ಆಗಿದೆ ಅಂತಕ್ಕಂಥ ಮಾತನ್ನು ವಿಧಾನಮಂಡಲ ಅಧಿವೇಶನದಲ್ಲಿ ವಿಜಯಪುರ ನಗರ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳರು ಹೇಳಿದರು. ಎಲ್ಲ ಸದಸ್ಯರು ಮಂತ್ರ ಮುಗ್ಧರಾಗಿ ಕೂತು ಕೇಳಿದ್ದನ್ನು ಇಡೀ ರಾಜ್ಯವೇ ಕಂಡಿದೆ. ಈಗೇನಾಗಿದೆ ಅಂದರೆ, ಬೆಂಗಳೂರು ನಗರ ಕೆಪಿ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರು ಲೋಕಾಯುಕ್ತರ ಬಲೆಗೆ ಬಿದ್ದು, ಬಹಳ ದುಃಖದ ಸಂಗತಿ ಇದು. ಯಾಕಂತ ಕೇಳಿದ್ರೆ, ಕಾನೂನನ್ನ ಕಾಯ್ಲಿಕ್ಕಿದ್ದವರು, ಕಾನೂನನ್ನ ಕಾಪಾಡಲಿಕ್ಕಿದ್ದವರು, ಜನರಿಗೆ ನ್ಯಾಯವನ್ನ ಒದಗಿಸಿಕೊಡುವಂಥವರು ಪ್ರಕರಣ ಒಂದರಲ್ಲಿ ಹೆಸರೊಂದನ್ನು ಬಿಟ್ಟು ಹಾಕುವುದಕ್ಕೆ 5 ಲಕ್ಷ ರೂಪಾಯಿ ಲಂಚದ ಬೇಡಿಕೆ ಇಟ್ಟಿದ್ದರಂತೆ. ಅದರ ಪ್ರಕಾರ 1 ಲಕ್ಷ ಮೊದಲೇ ಪಡೆದಿದ್ದರು. 4 ಲಕ್ಷ ಪಡೆದುಕೊಳ್ಳುವಾಗ ಮೈಸೂರು ರಸ್ತೆಯಲ್ಲಿ ಇವರು ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಈಗ ಇವರು ಅರೆಸ್ಟ್ ಆಗಿ ತನಿಖೆಯನ್ನ ಎದುರಿಸುತ್ತಿದ್ದಾರೆ. ಒಂದು ಬಹಳ ವಿಚಿತ್ರವಾಗಿರ್ತಕ್ಕಂಥ ವಿಷಯವೆಂದರೆ, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಾಣಿ ಒದರಿದಂತೆ, ಪ್ರಾಣಿ ಚೀರಾಡಿದಂತೆ ಚೀರಾಡುವುದನ್ನು ನೋಡಿದರೆ ಛೀ ತು ಅನಿಸಿಬಿಡುತ್ತದೆ. ನಿಮ್ ಸಿಬ್ಬಂದಿ ಕರೀರಿ ಸರ್, ನಿಮ್ ಸಿಬ್ಬಂದಿ ಕರೀರಿ. ವೆಪನ್ ಅಲ್ಲ ಹೇಳಿದ್ಯಾ? ಬನ್ನಿ ಅಂತ ಹೇಳ್ತಾ ಇದ್ದೀನಿ. ನೀವು ಬರೀತಾ ನಾವು ಬರೀತಾರೆ. ಹೇಳ್ತಾ ಈ ಶ್ವೇತಾಗ ಲೊಕೇಶನ್ ಅಮೌಂಟ್ ತೆಗಿಬೇಕು ಸರ್. ಇಲ್ಲ ಅವ್ರಿಗೆ ಕಳಿಸಿರಿ ಸರ್. ಜೀಪ್ ತಗೊಂಡ್ ಬರತ್ತಲ್ಲ. ಯಾಕ್ರಿ ಯಾತಕ್ಕೆ ಬೇಕು ಹಣ? ಸರ್ಕಾರ ನಿಮಗೆ ಬೇಕಾದಷ್ಟು ಸಂಬಳ ಕೊಟ್ಟಿದೆ, ನಿಮ್ಗೆ ಎಲ್ಲದಕ್ಕೂ ಫೆಸಿಲಿಟಿ ಕೊಟ್ಟಿದೆ. ಇಷ್ಟೆಲ್ಲ ಇದ್ದು ಕೂಡ ಯಾಕ್ರಿ ನೀವು ಎಲ್ಲ ಕೊಟ್ಟಿದಾರಲ್ಲ, ಇದು ಮರ್ಯಾದೆ ಬರುತ್ತಾ? ಆದ್ದರಿಂದ ಒಂದು ನೆನಪಿಗೆ, ಜನ ಏನೋ ಈಗ ಮಾತಾಡ್ತಾ ಇದ್ದಾರೆ ಈ ವಿಷಯದಲ್ಲಿ ಅಂದರೆ, ಯತ್ನಾಳ್ ಅವರು ಮಾತಾಡಿದ್ರು, ಇನ್ಸ್ಪೆಕ್ಟರ್ ತಪ್ಪೇನು, ಹಣ ಎಲ್ಲೇ ಕೊಟ್ಟಿದ್ದಾರೆ ಅದನ್ನ ಲೆವೆಲ್ ಮಾಡ್ಕೊಳ್ಳೋಕೆ ಇವರು ಪಡೆದುಕೊಂಡಿರ್ಬೇಕು ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದ್ದರಿಂದ ಇನ್ನು ಮುಂದಾದರೂ ಸರ್ಕಾರ ಇಂಥ ಪರಿಸ್ಥಿತಿಗೆ ಅಧಿಕಾರಿಗಳನ್ನ ತರಬಾರದು ಅಂತಕ್ಕಂಥ ಮಾತು ಕೂಡ ಕೇಳ್ಪಟ್ಟಿದ್ದೇನೆ. ಆದ್ದರಿಂದ ಅಧಿಕಾರಿಗಳು ಕೂಡ ಇಂಥದನ್ನ ಮಾಡಬಾರದು. ತಪ್ಪು ಮಾಡಿದರೆ, ಉಪ್ಪು ತಿಂದರೆ ನೀರು ಕುಡಿಯಲೇಬೇಕು, ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲೇಬೇಕು ಅಂತಕ್ಕಂಥ ಮಾತನ್ನ ಎಲ್ಲರೂ ತಿಳಿದುಕೊಳ್ಳಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಂತಹ ಘಟನೆ, ಇಂತಹ ಪ್ರಸಂಗ ಪೊಲೀಸ್ ಅಧಿಕಾರಿಗಳಿಗೆ ಬರಬಾರದು ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.